Hello students, I'm Miss Bhavya Balasubramaniam, lecturer in English, PU College for Boys, Nanjangud, Mysore. Hope you're all doing fine. All right. Now that your exams are nearing, we thought we'll start with a basic revision class online series in English subject. So, the first unit in our course book is a part of the play written by William Shakespeare, that is Romeo and Juliet. Hope all of you have your textbooks along with you. As this is for the purpose of basic revision, I just want you to browse through this first unit. So when we start with the play Romeo and Juliet, we have to first keep a note on the playwright, that is William Shakespeare. Also, for your 6 mark answer, you'll have to write a short note on the poet or the playwright or the author, as the case need be. Okay. ನೀವು 6 ಮಾರ್ಕಿಗೆ 6 ಮಾರ್ಕ್ ಪ್ರಶ್ನೆಗೆ ಉತ್ತರ ಬರೀತೀರಾ ಅಲ್ವಾ, ಆವಾಗ ಫಸ್ಟ್ ಪ್ಯಾರಾಗ್ರಾಫ್ ನೀವು ವಿಲಿಯಂ ಶೇಕ್ಸ್ಪಿಯರ್ ಬಗ್ಗೆ ಬರಿಬೇಕಾಗತ್ತೆ. 6 ಮಾರ್ಕ್ಸ್ ಅಂದರೆ ಒಂದು ಅರೌಂಡ್ 200 ವರ್ಡ್ಸ್. ಸೊ ಇಟ್ ಆಲ್ಮೋಸ್ಟ್ ಕಮ್ಸ್ ಟು ಅ ಪೇಜ್, ಸುಮಾರು ಒಂದು ಪೇಜ್ ಅಷ್ಟು ಬರಿಬೇಕು. ಸೊ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಏನು ಕವರ್ ಮಾಡ್ತೀರಾ ಅಂತ ನೋಡುವ. So please remember these points. First of all, please don't commit mistake while writing the name of the playwright. Okay, William Shakespeare. It is very important. Character names, authors' names, poets' names, playwrights' names are very important. So be cautious while writing their names. William Shakespeare is an English poet and playwright, the greatest poet in English language, the world's preeminent dramatist. He is often called England's national poet and the bard of Avon. So if you recover these points, it is more than enough. ನೀವು ಕಂಪ್ಲೀಟಾಗಿ ಬರೀದೇ ಇದ್ರೂ ಅಟ್ಲೀಸ್ಟ್ ಈ 3 ಪಾಯಿಂಟ್ ಕವರ್ ಮಾಡೋ ರೀತಿ ನೋಡ್ಕೊಳ್ಳಿ. ಇಂಗ್ಲಿಷ್ ಪೊಯೆಟ್ ಆ್ಯಂಡ್ ಪ್ಲೇ ರೈಟ್ ವಿಲಿಯಂ ಶೇಕ್ಸ್ಪಿಯರ್ ಯಾರು? ದ ಗ್ರೇಟೆಸ್ಟ್ ರೈಟರ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್, ವರ್ಲ್ಡ್ಸ್ ಪ್ರೀ ಎಮಿನೆಂಟ್ ಡ್ರಾಮಾಟಿಸ್ಟ್. He's called England's national poet and bard of Avon. Greatest writer in English language, England's national poet and bard of Avon. ಇದು 3 ಪಾಯಿಂಟ್ಸ್ ತುಂಬಾ ಮುಖ್ಯ. ಇಷ್ಟು ಬರೆದ್ರೆ ಬೇಕಾದಷ್ಟು. ಓಕೆ, 6 ಮಾರ್ಕ್ ಆನ್ಸರ್ ಬರೀಬೇಕಾದ್ರೆ ಫಸ್ಟ್ ಪ್ಯಾರಾಗ್ರಾಫ್ ನೋಟ್ ಆನ್ ದ ಪ್ಲೇ ರೈಟ್ ಬರೀತೀರಾ. ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ವಾಟ್ ಈಸ್ ದ ಪ್ಲೇ ಅಬೌಟ್, ಇದು ಯಾವುದ್ರ ಬಗ್ಗೆ ಅಂತ ಯು ವಿಲ್ ರೈಟ್ ಅ ಶಾರ್ಟ್ ಜಿಸ್ಟ್. ಓಕೆ, ಸೊ ವಾಟ್ ಸಾರ್ಟ್ ಆಫ್ ಅ ಪ್ಲೇ ಇಟ್ ಈಸ್? ಫಸ್ಟ್ ಆಫ್ ಆಲ್, ರೋಮಿಯೋ ಆ್ಯಂಡ್ ಜೂಲಿಯಟ್ ಇಸ್ ಒನ್ ಆಫ್ ಶೇಕ್ಸ್ಪಿಯರ್ಸ್ ಮೋಸ್ಟ್ ಪಾಪ್ಯುಲರ್ ರೊಮ್ಯಾಂಟಿಕ್ ಟ್ರಾಜಿಡೀಸ್. ಸೊ ಇಟ್ ಈಸ್ ಅ ರೊಮ್ಯಾಂಟಿಕ್ ಟ್ರಾಜಿಡಿ ಅಂತ ಬರೀಬೇಕು. ಓಕೆ, ಮತ್ತು ನೆಕ್ಸ್ಟ್ ವಿಚ್ ಆರ್ ದ ಕ್ಯಾರೆಕ್ಟರ್ಸ್, ವಿಚ್ ಆರ್ ದ ಮೇನ್ ಕ್ಯಾರೆಕ್ಟರ್ಸ್? It presents, what does it present? It presents a tragic story of two young lovers, Romeo and Juliet. Full stop. ಅಷ್ಟು ಬರೀರಿ. ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡ್ಬೋದು. ದೇ ಬೋತ್ ಬಿಲಾಂಗ್ ಟು ರೈವಲ್ ಫ್ಯಾಮಿಲೀಸ್ ಇನ್ ವೆರೋನಾ, ಸಿಟಿ ಆಫ್ ಇಟಲಿ ಅಂತ ಬರೀತೀರ. ಸೊ ದಿಸ್ ವಿಲ್ ಕವರ್ ಯೋರ್ second paragraph. Okay, what is it about? What is the play about? What sort of a play it is? ಯಾವ ರೀತಿಯಾದ ಒಂದು ನಾಟಕ ಅದು, ಮತ್ತು ವಿಚ್ ಆರ್ ದ ಮೇನ್ ಕ್ಯಾರೆಕ್ಟರ್ಸ್, ಎಲ್ಲಿ ನಡೆಯುವಂಥದ್ದು, ಅಷ್ಟು ಕವರ್ ಮಾಡ್ತೀರಾ. ಓಕೆ, ನಾವು ಕಮಿಂಗ್ ಟು 1 ಮಾರ್ಕ್ ಕ್ವೆಶ್ಚನ್ಸ್. 1 ಮಾರ್ಕ್ ಕ್ವೆಶ್ಚನ್ಸ್ಗೆ ಯು ವಿಲ್ ಹ್ಯಾವ್ ಟು ನೋ ದ ಬ್ಯಾಕ್ಗ್ರೌಂಡ್, ಆಯಿತಾ? ಸೊ ವೆರಿ ಫಸ್ಟ್ ಕ್ವೆಶ್ಚನ್ ಬಂದು ಈ ರೀತಿ ಇರತ್ತೆ. ವೇರ್ ಇಸ್ ದ play situated? Which is the location of the play ಅಂತ ಕೇಳಿದಾಗ ವೆರೋನಾ ಅಂತ ಬರೀತೀರಾ. ರಿಮೆಂಬರ್, ವೆರೋನಾ ಇಸ್ ಅ ಸಿಟಿ ಇನ್ ಇಟಲಿ. ಇಟಲಿ ದೇಶದಲ್ಲಿ ವೆರೋನಾ ಅನ್ನೋದು ಒಂದು ನಗರದ ಹೆಸರು. ಓಕೆ, ಸೊ ರಿಮೆಂಬರ್ ದಿಸ್. The play is set in Verona. Next question, which are the noble families of Verona? Name the
ಟೂ ನೋಬಲ್ ಫ್ಯಾಮಿಲೀಸ್ ಆಫ್ ವೆರೋನಾ ಅಂತ ಕೇಳಿದಾಗ ಯು ವಿಲ್ ರೈಟ್ ಕ್ಯಾಪ್ಯುಲೆಟ್ಸ್ ಮತ್ತು ಮಾಂಟ್ಯಾಗ್ಸ್. ಸೊ ರಿಮೆಂಬರ್ ಈ ಸ್ಪೆಲ್ಲಿಂಗ್ಸ್ ಬಹಳ ಮುಖ್ಯ. ಹಾಗಾಗಿ ಬರೆದು ಪ್ರಾಕ್ಟೀಸ್ ಮಾಡಿ, ಬರೆದು ಅಭ್ಯಾಸ ಮಾಡಿ. ಓಕೆ, ವಿಚ್ ಆರ್ ದ ಟೂ ಫ್ಯಾಮಿಲೀಸ್ ಆಫ್ ವೆರೋನಾ? ಕ್ಯಾಪ್ಯುಲೆಟ್ಸ್ ಒಂದು, ಮಾಂಟ್ಯಾಗ್ಸ್ ಒಂದು. ಅದೇ ದಿಟ್ಟಿನಲ್ಲಿ ರೋಮಿಯೋ ಬಿಲಾಂಗ್ಡ್ ಟು ದ ಫ್ಯಾಮಿಲಿ ಆಫ್ ಡ್ಯಾಶ್ ಅಂತ ಕೇಳಿದಾಗ ಫ್ಯಾಮಿಲಿ ಆಫ್ ಮಾಂಟ್ಯಾಗ್ಸ್. ಜೂಲಿಯಟ್ ಬಿಲಾಂಗ್ಡ್ ಟು ದ ಫ್ಯಾಮಿಲಿ ಆಫ್ ಕ್ಯಾಪ್ಯುಲೆಟ್ಸ್ ಅಂತ ಜ್ಞಾಪಕ ಇಟ್ಕೋತೀರಾ. ರೋಮಿಯೋ ಮಾಂಟ್ಯಾಗ್ಸ್, ಜೂಲಿಯಟ್ ಕ್ಯಾಪ್ಯುಲೆಟ್ಸ್. ಓಕೆ, ನಾವು ಇದರಲ್ಲಿ ಯು ವಿಲ್ ಹ್ಯಾವ್ ಅ ಫಿಲ್ ಇನ್ ದ ಬ್ಲ್ಯಾಂಕ್ ಕ್ವೆಶ್ಚನ್ ಇದರಲ್ಲಿ ಬರುತ್ತೆ ಈ ಸೆಂಟೆನ್ಸ್, ಈ ವಾಕ್ಯದಿಂದ. ಓಲ್ಡ್ ಲಾರ್ಡ್ ಕ್ಯಾಪ್ಯುಲೆಟ್ ಹೋಸ್ಟೆಡ್ ಅ ಗ್ರ್ಯಾಂಡ್ ಸಪ್ಪರ್ ಅಂತ ಕೊಟ್ಟಿದ್ದಾರಲ್ಲ. ಸಪ್ಪರ್ ಅಂದರೆ ಏನು? ಇಟ್ ಈಸ್ ಅ ಲೇಟ್ ಈವ್ನಿಂಗ್ ಇಂಟೇಕ್ ಆಫ್ ಲೈಟ್ ಸ್ನ್ಯಾಕ್ಸ್. ಓಕೆ, ಅಂದರೆ ಸಂಜೆ ಹೊತ್ತು ನಾವು ಏನಾದ್ರು ಲೈಟಾಗಿ ಸ್ನ್ಯಾಕ್ಸ್ ತಿಂತೀವಲ್ಲ, ದ್ಯಾಟ್ ಇಸ್ ಕಾಲ್ಡ್ ಸಪ್ಪರ್. ಸೊ ಆ ಪಾರ್ಟಿ, ಗ್ರ್ಯಾಂಡ್ ಪಾರ್ಟಿ ಕೊಡ್ತಾರೆ ಯಾರು? ಓಲ್ಡ್ ಲಾರ್ಡ್ ಕ್ಯಾಪ್ಯುಲೆಟ್. ಓಕೆ, ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಹೂ ಹೋಸ್ಟೆಡ್ ಅ ಗ್ರ್ಯಾಂಡ್ ಸಪ್ಪರ್ ಇನ್ ವೆರೋನಾ ಅಂತ ಕೇಳಿದಾಗ ಓಲ್ಡ್ ಲಾರ್ಡ್ ಕ್ಯಾಪ್ಯುಲೆಟ್ ಅಂತ ಬರೀತೀರಾ. ಓಕೆ, ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಹಿ ಅಟೆಂಡೆಡ್ ದಿಸ್ ಸಪ್ಪರ್ ಇನ್ ಡಿಸ್ಗೈಸ್. ಡಿಸ್ಗೈಸ್ ಅಂದರೆ ಏನು? ಹಿಡಿಯಸ್ಲಿ ಅಂತ ಅರ್ಥ. ಅಂದರೆ ಮಾರು ವೇಷದಲ್ಲಿ ಬರ್ತಾನೆ. ಯಾರನ್ನು ನೋಡಲಿಕ್ಕೆ, ಏನಕ್ಕೋಸ್ಕರ ಬರ್ತಾನೆ? ಯು ಹ್ಯಾವ್ ಟು ರಿಮೆಂಬರ್ ದಟ್ ಗರ್ಲ್ಸ್ ನೇಮ್. ಟು ಸಿ ರೋಸಲಿನ್ ಅಂತ ಇದೆ ಅಲ್ವಾ. ರೋಸಲಿನ್ ಅನ್ನೋ ಹುಡುಗಿನ ನೋಡಲಿಕ್ಕೋಸ್ಕರ ರೋಮಿಯೋ ಓಲ್ಡ್ ಲಾರ್ಡ್ ಕ್ಯಾಪ್ಯುಲೆಟ್ ಹೋಸ್ಟ್ ಮಾಡ್ತಾರಲ್ಲ, ಅಂದರೆ ನೀಡ್ತಾರಲ್ಲ, ಆ ಪಾರ್ಟಿಗೆ ಬರ್ತಾನೆ. ಸೊ ಒಂದು ಕ್ವೆಶ್ಚನ್ ಈ ರೀತಿ ಇದ್ದಾಗ, ವೈ ಡಸ್ ರೋಮಿಯೋ ಅಟೆಂಡ್ ದ ಸಪ್ಪರ್ ಇನ್ ಡಿಸ್ಗೈಸ್ ಅಂತ ಕೇಳಿದಾಗ ಟು ಸಿ ರೋಸಲಿನ್ ಅಂತ ಬರೀತೀರ. ನೆಕ್ಸ್ಟ್ ಕ್ವೆಶ್ಚನ್, ಹೂಮ್ ಡಸ್ ಹಿ ಸಿ ಆನ್ ದ ಡಾನ್ಸ್ ಫ್ಲೋರ್? ಡಾನ್ಸ್ ಫ್ಲೋರಲ್ಲಿ ಯಾರನ್ನು ನೋಡ್ತಾನೆ ಅಂದಾಗ ಯು ವಿಲ್ ರೈಟ್ ಜೂಲಿಯಟ್. ಓಕೆ, ಆ್ಯಂಡ್ ಹೂಸ್ ಬ್ಯೂಟಿ ಫ್ಯಾಸಿನೇಟ್ಸ್ ರೋಮಿಯೋ? ಯಾರ ಸೌಂದರ್ಯ ರೋಮಿಯೋನ ದಿಗ್ಭ್ರಮೆಗೊಳಿಸತ್ತೆ ಅಂದರೆ ಜೂಲಿಯಟ್ಸ್ ಬ್ಯೂಟಿ. ಅದು ಜ್ಞಾಪಕ ಇಟ್ಕೊಳ್ಳಿ. ಮತ್ತು ಜೂಲಿಯಟ್ ಇಸ್ ದ ಡಾಟರ್ ಆಫ್ ಡ್ಯಾಶ್ ಅಂತ ಕೇಳ್ತಾರೆ. ಜೂಲಿಯಟ್ ಇಸ್ ದ ಡಾಟರ್ ಆಫ್ ಲಾರ್ಡ್ ಕ್ಯಾಪ್ಯುಲೆಟ್. ಓಲ್ಡ್ ಲಾರ್ಡ್ ಕ್ಯಾಪ್ಯುಲೆಟ್ ಯಾರು? ಜೂಲಿಯಟ್ಟಿನ ಅಜ್ಜ. Okay, so these are the important points, and here they have given you two soliloquies actually. ಆಯಿತಾ, ಸಾಲಿಲೋಕಿ, ಇದನ್ನು ಸಾಲಿಲೋಕಿ ಅಂತ ಕರಿತೀವಿ. ದ ಫಸ್ಟ್ ಒನ್ ಇಸ್ Romeo soliloquy. The second one is Juliet soliloquy. Note that they are from different acts and different scenes, so during different circumstances, ಆಯಿತಾ, at different points of time ಆವಾಗ ನಡೆದಿದ್ದು ಎರಡನ್ನು ಒಟ್ಟಾಗಿ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಸಾಲಿಲೋಕಿ ಅಂದರೆ ಏನು? ಯು ವಿಲ್ ಗೆಟ್ ದಿಸ್ ಕ್ವೆಶ್ಚನ್ ಫಾರ್ 1 mark. ವಾಟ್ ಇಸ್ ಅ ಸಾಲಿಲೋಕಿ? ಸೊ ಈ ರೀತಿ ಪ್ರಶ್ನೆ ಇದ್ದಾಗ ಯು ವಿಲ್ ರೈಟ್ ದಿಸ್ ಆಸ್ ದ ಆನ್ಸರ್. ನಾನು ನಿಮಗೋಸ್ಕರ ಬರೆದಿದ್ದೀನಿ, ಐ ಹ್ಯಾವ್ ರಿಟನ್ ಇಟ್ ಫಾರ್ ಯು. ವಾಟ್ ಯು ವಿಲ್ ರೈಟ್, ಯು ಕ್ಯಾನ್ ರೈಟ್ ಈದರ್ ಆಫ್ ದ ಟು, ಯಾವುದಾದ್ರೂ ಒಂದನ್ನು ಬರೀರಿ ಸಾಕು. ಆ್ಯಕ್ಟ್ ಆಫ್ ಟಾಕಿಂಗ್ ಟು ಒನ್ ಸೆಲ್ಫ್, ಸೈಲೆಂಟ್ ಆರ್ ಅಲೌಡ್, ಇದನ್ನು ಬರೀರಿ. ಇಲ್ಲ ಅಂದರೆ ನಿಮ್ಗೆ ಇದು ಕಷ್ಟ ಆಗುತ್ತೆ ಅಂದರೆ ಸೈಲೆಂಟ್ ಆರ್ ಲೌಡ್ ಸೆಲ್ಫ್ ಟಾಕ್ ಅಂತ ಬರೀತೀರ. ಆಯಿತಾ, ಸಾಲಿಲೋಕಿ ಅಂದರೆ ಏನು? ಮನಸ್ಸಿನಲ್ಲಿ ಅಂದರೆ ಸೈಲೆಂಟಾಗಿ ಅಥವಾ ಅಲೌಡ್ ಅಥವಾ ಜೋರಾಗಿ. ಆ್ಯಕ್ಟ್ ಆಫ್ ಟಾಕಿಂಗ್ ಟು ಒನ್ ಸೆಲ್ಫ್, ಸ್ವಗತಃ, ಕನ್ನಡನಲ್ಲಿ ಇದನ್ನು ಸ್ವಗತಃ ಅಂತ ಹೇಳ್ತೀವಿ. ಸೊ ಬೇರೆ ಅವರ ಹತ್ರ ಅಲ್ಲದೆ ನಮಗೆ ಸ್ವಂತವಾಗಿ ನಾವೇ ಮಾತಾಡ್ಕೊಳ್ಳೋದು. ಆಯಿತಾ, ಸೈಲೆಂಟ್ ಆಗಿರಬಹುದು ಅಥವಾ ಲೌಡ್ ಆಗಿರಬಹುದು. ಸೊ ದಟ್ ಈಸ್ ಅ ಸಾಲಿಲೋಕಿ. ಸೊ ಫಸ್ಟ್ ಸಾಲಿಲೋಕಿ ಬಂದು ರೋಮಿಯೋ. ಅವನು ಜೂಲಿಯಟ್ನ ಮೊದಲನೇ ಸತಿ ನೋಡಿದಾಗ ಡಾನ್ಸ್ ಫ್ಲೋರಲ್ಲಿ ಅವಳ ಸೌಂದರ್ಯನ ವರ್ಣಿಸ್ತಾ ಅವನು ಈ ಸಾಲಿಲೋಕಿನ ಹೇಳ್ಕೊತಾನೆ. ದ ಸೆಕೆಂಡ್ ಸಾಲಿಲೋಕಿ ಇಸ್ ಜೂಲಿಯಟ್ಸ್. ಅವಳು ರಾತ್ರಿಯ ವೇಳೆ ರೋಮಿಯೋಗೋಸ್ಕರ ಕಾಯ್ತಾ ಇರ್ತಾಳೆ, ಆಗ ಹೇಳೋ ಮಾತುಗಳು ಈ ಸಾಲಿಲೋಕಿನಲ್ಲಿವೆ. ಓಕೆ, so we will look into the first soliloquy.